ಹಾಗೆ ಲಾಂಗ್ ಆಗಿರುವಂಥ ಸೆಲ್ಫಿ ಸ್ಟಿಕ್ ರೆಡಿ ಆಗಿದೆ. ಹಾಯ್ ಮಾಡುಚು. ಹಾಯ್. ಹಾಯ್. ಇವಾಗ ನೋಡಿ ಇದರಿಂದ ಯಾವ ಥರ ವ್ಯೂ ಬರುತ್ತೆ ಅಂತ ಹೇಳಿ ನೋಡೋಣ. ಹಲೋ ವ್ಯೂವರ್ಸ್, kcyclopointsನ ಇವತ್ತಿನ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ನಮಗೆ ಗೋಪ್ರೋಗೆ ಲಾಂಗ್ ಆಗಿರುವಂಥ ಸೆಲ್ಫಿ ಸ್ಟಿಕ್ಕನ್ನು ಕ್ರಿಯೇಟ್ ಮಾಡುವಂಥದ್ದು. ಅದು ಹೋಮ್ ಮೇಡರ್. ಇದಕ್ಕೆ ನಾನು ಯೂಸ್ ಮಾಡಿರುವಂಥ ಟೂಲ್ಸ್ಗಳನ್ನು ಇಲ್ಲಿ ಹೀಗೆ ಓಪನ್ ಮಾಡಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಟ್ಟಿಂಗ್ ಪ್ಲೇಯರ್, ಹಾಗೆ ಸ್ಪಾನರ್ಸ್, ಫ್ಲೆಕ್ಸ್ ಗಮ್, ಇದು ಯಾವುದು ನಿಮಗೆ ಇದನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ಸೂಪರ್ ಗ್ಲೂ ಅದನ್ನು ಯೂಸ್ ಮಾಡ್ಬೋದು. ಹಾಗೆ 25 mm ಪೈಪಿಗಿರುವಂಥ ಕ್ಯಾಪ್ ಇದು. ಇದನ್ನು ಹೋಲ್ ಮಾಡೋಕ್ಕೆ ನಾನು ಸೀಸರನ್ನು ಯೂಸ್ ಮಾಡಿದ್ದು. ನಿಮಗೆ ಡ್ರಿಲ್ಲರ್ ಇದ್ದರೆ ಡ್ರಿಲ್ಲರನ್ನು ಯೂಸ್ ಮಾಡಿಕೊಂಡು ಹೋಲ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡಿ ಕರೆಕ್ಟಾಗಿ ಈಸಿಯಾಗಿ ಹೋಲ್ ಮಾಡೋಕ್ಕಾಗಿದೆ. ಹಾಗೆ ಇದನ್ನು ನಾನು ಸೆಲ್ಫಿ ಸ್ಟಿಕ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ನಾನು ಈ ಬೋಲ್ಟ್ ನೆಟ್ಟನ್ನು ಇಷ್ಟು ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ಫ್ಲೆಕ್ಸ್ ಗಮ್ ಹಾಕಬೇಕು. ಯಾಕೆ ಅಂತಂದರೆ ಹೇಳ್ತೀನಿ ನೋಡಿ. ಫಸ್ಟಿಗೆ ಗಮ್ ಹಾಕ್ಕೊಳ್ಳೋಣ. ಫೆವಿಸ್ಟಿಕ್ ಹಾಕಬೇಕು ಅಂತೇಳಿ ಇಲ್ಲ ಇದಕ್ಕೆ, ಇಲ್ಲಿ ಇಲ್ಲದಿದ್ದರೂ ವರ್ಕ್ ಆಗುತ್ತೆ. ಇದು ನಾನು ಜಸ್ಟ್ ಸೇಫಿಗೋಸ್ಕರ ಹಾಕ್ಕೊಂಡಿದ್ದೆ. ಈ ಬಾಲ್ಟ್ ನೆಟ್ಟಿಗೆ ಗಮ್ ಹಾಕಿ ಆಯಿತು, ಟೈಟ್ ಆಗಿದೆ. ಇವಾಗ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದ್ದೀನಿ, ಇವಾಗ ಟೈಟ್ ಆಗಿದೆ. ಇನ್ನು ಈ ಕ್ಯಾಪನ್ನು ಯೂಸ್ ಮಾಡೋದು. ಈ ಕ್ಯಾಪ್ ಒಳಗಡೆ ಈ ಥರ ಹಾಕಿ ಇನ್ನೊಂದು ನೆಟ್ಟನ್ನು ಇದರೊಳಗಡೆ ಹಾಕಬೇಕು. ಹೀಗೆ ಇಲ್ಲಿ ಈ ಥರ ಟೈಟ್ ಮಾಡಿಬಿಟ್ಟು ಕಟ್ಟಿಂಗ್ ಪ್ಲೇಯರ್ ಯಾಕೆ ಯೂಸ್ ಮಾಡಿದ್ದೇನೆ ಅಂತಂದರೆ ನೋಡಿ, ಇದನ್ನು ಇಲ್ಲಿಗೆ ಹೋಲ್ಡ್ ಮಾಡಿ ನೆಕ್ಸ್ಟ್ ಈ 11 ಸೈಜ್ ಸ್ಪ್ಯಾನರನ್ನು ಯೂಸ್ ಮಾಡಿಕೊಂಡು ಇಲ್ಲೇ ಟೈಟ್ ಮಾಡುವಂಥದ್ದು. ಈ ಥರ ಟೈಟ್ ಮಾಡಿದರೆ ನಿಮಗೆ ಫ್ಲೆಕ್ಸ್ ಗಮ್ ಯೂಸ್ ಮಾಡಬೇಕು ಅಂತೇಳಿ ಇಲ್ಲ, ಇದು ಕರೆಕ್ಟಾಗಿ ಕೂರುತ್ತೆ ಈ ಥರ ಟೈಟ್ ಆದರೆ. ಇವಾಗ ಇದು ಟೈಟ್ ಆಯಿತು. ನೆಕ್ಸ್ಟ್ ಇದು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದು ಈ ಟೂಲ್. ಇದು ಈ ಸೆಟ್ ಇದೆಯಲ್ಲ, ಇಷ್ಟು ಸುಮಾರು ಐಟಮ್ ಇದೆ ನೋಡಿ. ಇಷ್ಟು ಐಟಮ್ಸ್ ಆನ್ಲೈನಿಂದ ಪರ್ಚೇಸ್ ಮಾಡಿರುವಂಥದ್ದು. ನೋಡಿ, ನೀವು ಬೋಲ್ಟ್ ನೆಟ್ ಪರ್ಚೇಸ್ ಮಾಡಬೇಕಾದ್ರೆ ಇದಕ್ಕೆ ಇದು ಸೈಜಲ್ಲೇ ಕರೆಕ್ಟಾಗಿ ಪರ್ಚೇಸ್ ಮಾಡಬೇಕು. ಈ ಸೈಜಲ್ಲಿ ನೋಡಿ, ಅಥವಾ ಇಲ್ಲಿ ಒಂದಿದೆ, ಈ ಸೈಜಲ್ಲಿ ಪರ್ಚೇಸ್ ಮಾಡಬೇಕು. ನಾನು ಇದನ್ನು ತಗೊಂಡೋಗಿ ಪೈಪ್ ಶಾಪಿಂದ ಪರ್ಚೇಸ್ ಮಾಡಿರುವಂಥದ್ದು. ಆಗ ಸೇಮ್ ಸೈಜ್ ಸಿಗುತ್ತೆ ನಮಗೆ. ಇನ್ನು ಈ ಕ್ಯಾಪನ್ನು PVC ಪೈಪಿಗೆ ನಿಮಗೆ ಎಷ್ಟು ಲಾಂಗ್ ಬೇಕೋ ಅಷ್ಟು ಲಾಂಗ್ ಯೂಸ್ ಮಾಡ್ಬೋದು. 3 mm, ನೆಕ್ಸ್ಟ್ 2 mm, 1 mm ಅಂದರೆ 1 ಮೀಟರ್, 2 ಮೀಟರ್, 3 ಮೀಟರ್. ನಿಮಗೆ ಎಷ್ಟು ಹೋಲ್ಡ್ ಮಾಡೋಕ್ಕಾಗುತ್ತೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ತಗೊಳ್ಬೋದು. ನೆಕ್ಸ್ಟ್ ವಿಷಯ ಹೇಗೆ ಅಂತಂದರೆ ನೋಡಿ, ಇದನ್ನು ಕನೆಕ್ಟ್ ಮಾಡುವಂಥದ್ದು. ಇದಕ್ಕೆ ಇಲ್ಲಿ ಇದರ ಮೇಲ್ಗಡೆ ಇಂಥ ಒಂದು ಟೂಲನ್ನು ಕನೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಥರ ಕನೆಕ್ಟ್ ಮಾಡಿ ನೋಡಿ, ಇಲ್ಲಿ ಇದು ಕನೆಕ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಗೋಪ್ರೋವನ್ನು ಕನೆಕ್ಟ್ ಮಾಡೋದು. ಈ ಥರ ಕೊನೆಗೆ ಈ ಪೈಪನ್ನು ಇಲ್ಲಿ ಹೀಗೆ ಕನೆಕ್ಟ್ ಮಾಡಿದರೆ ಆಯಿತು. ನಮಗೆ ಬೇಕಾದಷ್ಟು ಹೈಟ್ ಗೋಪ್ರೋ ಸಿಗುತ್ತೆ. ಇದು ಬೇಕಾದರೆ ನಮಗೆ ಉಲ್ಟಾ ಕನೆಕ್ಟ್ ಮಾಡೋಣ. ಇದು ಇವಾಗ ಫ್ರಂಟಿಗೆ ಆಗಿದೆ, ಅದರಲ್ಲಿ ಕ್ಯಾಮರಾಗೆ ಕಾಣುತ್ತೆ. ನಾನು ರಿಟರ್ನ್ ಕನೆಕ್ಟ್ ಮಾಡ್ತೀನಿ. ಇವಾಗ ನಾನು ಈ ಕನೆಕ್ಟ್ರನ್ನು ಬ್ಯಾಕ್ ಸೈಡ್ ಬರುವ ಹಾಗೆ ಕನೆಕ್ಟ್ ಮಾಡಿದ್ದೀನಿ. ಇನ್ನು ಇದರಿಂದ ಕಾಣುವಂಥ ವ್ಯೂವನ್ನು ನಿಮಗೆ ತೋರಿಸಲಿಕ್ಕಿದ್ದೀನಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಕನೆಕ್ಟ್ ಮಾಡಿಕೊಂಡು ಜಸ್ಟ್ ಗೋಪ್ರದಲ್ಲಿ ವಿಡಿಯೋ ಮಾಡ್ತೀನಿ. ಅದನ್ನು ಈ ವಿಡಿಯೋದ ಎಂಡಿಗೆ ಹಾಕ್ತೀನಿ, ಯಾವ ಥರ ವ್ಯೂ ಕಾಣುತ್ತೆ ಅಂತೇಳಿ. ತುಂಬ ಸೂಪರಾಗಿ ಕಾಣುತ್ತೆ. ಹಾಗೆ ಲಾಂಗ್ ಆಗಿರುವಂಥ ಸೆಲ್ಫಿ ಸ್ಟಿಕ್ ರೆಡಿ ಆಗಿದೆ. ಹಾಯ್ ಮಾಡುಚು. ಹಾಯ್. ಹಾಯ್. ಇವಾಗ ನೋಡಿ ಇದರಿಂದ ಯಾವ ಥರ ವ್ಯೂ ಬರುತ್ತೆ ಅಂತೇಳಿ ನೋಡೋಣ.
ಹಾಗೆ ತುಂಬ ಹೈಟ್ ತನಕ ಈ ವಿಡಿಯೋ ನೋಡಿ, ತುಂಬ ಹೈಟ್ ತನಕ ಈ ಕ್ಯಾಮರಾವನ್ನು ತಗೊಂಡೋಗ್ಬೋದು. ತುಂಬ ಚಿಕ್ಕದಾಗಿ ಕಾಣಿಸ್ತೇವೆ ಅಂತೇಳಿ ಅನಿಸುತ್ತೆ. ಇಷ್ಟು ಹೈಟ್ ಇದೆ ನೋಡಿ. ಇದನ್ನು ನನಗೆ ಲಾಂಗ್ ಆಗಿ ತಗೊಂಡೋಗ್ಲಿಕ್ಕಾಗಲ್ಲ, ಆದರೆ ನಮ್ಮ ಮನೆ ಪಕ್ಕ ಎಲ್ಲ ಒಳ್ಳೆ ಒಳ್ಳೆ ಸೀನರೀಸ್ ಇದ್ದರೆ ಅದನ್ನು ಶೂಟ್ ಮಾಡ್ಬೋದು. ಈ PVC ಪೈಪು ನಮಗೆ ಆಲ್ಮೋಸ್ಟ್ ಇಲ್ಲಿ ತಗೊಂಡು ಹೋಗ್ಬೋದು, ಪರವಾಗಿಲ್ಲ. ಆದರೆ ಇದಕ್ಕೊಂದು ಬ್ಲ್ಯಾಕ್ ಕಲರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಅದಲ್ಲದೆ ಇದಕ್ಕೆ ಗ್ರೀನ್ ಕಲರನ್ನು ರೊಟೇಟ್ ಮಾಡಿ ಅದನ್ನು ಹೈಡ್ ಮಾಡುವಂಥ ತುಂಬ ಟ್ರಿಕ್ಸ್ ಎಲ್ಲ ಇದೆ. ನಮಗೆ ಸೆಲ್ಫಿ ಸ್ಟಿಕ್ ಇಲ್ಲದೆ ನಾವು ಶೂಟ್ ಮಾಡ್ಬೋದು. ನಾನೀಗ ಜಸ್ಟ್ ಒಂದು ವಾಕಿಂಗ್ ಹೊರಟಿದ್ದೇನೆ, ನೋಡೋಣ ಯಾವ ಥರ ವ್ಯೂ ಬರುತ್ತೆ ಅಂತೇಳಿ. Gotta focus on yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. Push and pull and repel any hate, go create what you want, feel compelled, yeah. And once you finally get a taste of the race, you'll never look back once you felt that. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. About others way before myself, yeah. I guess that's why I feel like I go through hell, damn. Wasting time on your dreams instead of mine, yeah. About to turn this franchise around on a dime, man. It's all about finding your right state of mind. It's all about turning the worst into fine. It's all about time and the work and the climb. From the thirst we will rise, I'm immersed in this life. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. ನೋಡಿ, ನಿಮಗೆ ಈ ಕ್ಯಾಪಲ್ಲಿ ಗಮ್ ಯೂಸ್ ಮಾಡಿಕೊಂಡು ಫಿಕ್ಸ್ ಆಗಿ ಇಡ್ಬೋದು. ಅದಲ್ಲದೆ ಈ ಕ್ಯಾಪ್ಗೆ ಗಮ್ ಹಾಕದೆ ಸೆಲ್ಫಿ ಸ್ಟಿಕ್ ಎಷ್ಟು ಲಾಂಗ್ ಬೇಕೋ ಅಷ್ಟು ಲಾಂಗ್ ಇರುವಂಥ ಸೆಲ್ಫಿ ಸ್ಟಿಕ್ಕನ್ನು ರೆಡಿ ಮಾಡಿ ನಿಮಗೆ ಬೇಕಾದಷ್ಟೇ. ಈಗ ಇದಕ್ಕೆ ಒಂದು ಕೈಯಷ್ಟು ದೊಡ್ಡ ಸೆಲ್ಫಿ ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಈ ಥರ ಹೋಲ್ಡ್ ಮಾಡ್ಬೋದು ಕ್ಯಾಮ್ರಾವನ್ನು. ಅದೆಲ್ಲ ಲಾಂಗ್ ಬೇಕಾದರೆ ಲಾಂಗನ್ನು ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಈ ಥರ ಬೇರೆ ಬೇರೆ ಸೈಜಲ್ಲಿ ಕನೆಕ್ಟ್ ಮಾಡ್ಬೋದು ಅಂತೇಳಿ. ಇಲ್ಲಿ ನೋಡಿ, ಹೋಮ್ ಮೇಡ್ ಟ್ರೈಪ್ಯಾಡ್ ಈ ಥರ ಇದೆ ನೋಡಿ. ನೋಡೋಕ್ಕೆ ಚೆನ್ನಾಗಿಲ್ಲ, ಆದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದೇನಿದೆ, ಇದು ಸೆಲ್ಫಿ ಸ್ಟಿಕ್. ಇಲ್ಲಿರುವ ಕ್ಯಾಪ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಿಬಿಟ್ಟು ಇದು ಕನೆಕ್ಟ್ ಮಾಡಿದ್ರೆ ಇಲ್ಲಿ
ಈ ಥರ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಸೆಲ್ಫಿ ಸ್ಟಿಕ್, ಜಸ್ಟ್ ಒಂದು ಸ್ಟಿಕ್. Push and pull and repel any hate. Go create what you want, feel ಸೆಲ್ಫಿ ಸ್ಟಿಕ್ ಲಾಂಗ್ ಬೇಕಾದಾಗ ಈ ಕ್ಯಾಪ್ ಅನ್ನು ಲಾಂಗ್ ಪೈಪಿಗೆ ಹಾಕೊಂಡ್ರೆ ಆಯ್ತು. ಅದೇ ಶಾರ್ಟ್ ಬೇಕಾದಾಗ ಇದಕ್ಕೆ ಹಾಕೊಂಡ್ರೆ ಆಯ್ತು. ನಿಮ್ಗೆ ಎಷ್ಟು ಲಾಂಗ್ ಬೇಕು ಅಷ್ಟು ಲಾಂಗ್ ಯೂಸ್ ಮಾಡ್ಬೋದು, ಎಷ್ಟು ಲಾಂಗ್ ಬೇಕು ಅಷ್ಟನ್ನು ಯೂಸ್ ಮಾಡ್ಬೋದು. ಇದು ಟ್ರೈಪ್ಯಾಡ್ ಈ ಥರ ಆಗುತ್ತೆ. ಈ ಟ್ರೈಪ್ಯಾಡ್ ಮಾಡಬೇಕಾದ್ರೆ ಸ್ವಲ್ಪ ಓಲ್ಡ್ ಪೈಪ್ ಇದ್ದರೆ ಚೆನ್ನಾಗಿ ಇರುತ್ತೆ ಅಂತೇಳಿ ನನ್ನ ಒಪಿನಿಯನ್. ಯಾಕಂದರೆ ಹೊಸ ಪೈಪಲ್ಲಿ ಈ ಥರ ಬೆಂಡ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸ್ವಲ್ಪ ಓಲ್ಡ್ ಇದ್ದರೆ ತುಂಬ ಸೂಪರಾಗಿ ಬೇಕಾದ ಥರ ನಿಮಗೆ ಕನ್ವರ್ಟ್ ಮಾಡ್ಬೋದು ಇದನ್ನು. ನನಗೆ ಯಾಕೆ ಇಂಥ ಒಂದು ಐಡಿಯಾ ಬಂತು ಅಂದರೆ, ನನಗೆ ಸ್ವಲ್ಪ ಅರ್ಜೆಂಟಾಗಿ GoProದಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಿತ್ತು. ಅದಕ್ಕೋಸ್ಕರ ಏನು ಮಾಡೋದಪ್ಪ, ಸೆಲ್ಫಿ ಸ್ಟಿಕ್ ಆಲ್ರೆಡಿ ಆರ್ಡ್ರ್ ಮಾಡಿದ್ರೆ ಅದು ಬರೋಕ್ಕೆ ಸ್ವಲ್ಪ ಡಿಲೇ ಇದೆ. ಅದಕ್ಕೋಸ್ಕರ ನಮಗೆ ಎಮರ್ಜೆನ್ಸಿಯಾಗಿ ಸೆಲ್ಫಿ ಸ್ಟಿಕ್ ಬೇಕಿತ್ತು. ಅದಕ್ಕೆ ಇಂಥ ಒಂದು ಐಡಿಯಾ ತೋರಿತ್ತು. ಅದಕ್ಕೆ ನಿಮಗೆ ವೀಡಿಯೋ ಮಾಡಿ ಹಾಕೋಣ ಅಂತೇಳಿ ಹಾಕಿದ್ದೀನಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಬೇಕಾದರೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಇವತ್ತು ಮಾಡಿದಂಥ ಈ ಹೋಮ್ ಮೇಡ್ ಸೆಲ್ಫಿ ಸ್ಟಿಕ್ ಯಾವ ಥರ ಮಾಡೋದು ಅಂತೇಳಿ ನಿಮಗೆ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಇನ್ನೊಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗೋ ತನಕ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.